ಹಾಯ್ ಎಲ್ಲರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಕ್ಯಾಶುವಲ್ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಪಾಪು ಆಟೋದಲ್ಲಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ನಾನು ಡೈಲಿ ಏನಾಗುತ್ತೆ ಅದನ್ನು ವ್ಲಾಗ್ ಮಾಡಿ ಹೇಗಿದೆಯೋ ಹಾಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಹೋಪ್ ನಿಮಗೆ ಅದೆಲ್ಲ ಇಷ್ಟ ಆಗ್ತಿದೆ ಅಂದ್ಕೊತೀನಿ. ತುಂಬ ದಿನದಿಂದ ಈ ಥರ ವ್ಲಾಗ್ಸ್ಗಳು ಮಾಡಿ ಅಂತ ನಂಗೆ ಕೇಳ್ತಾಯಿದ್ರಿ. ಸೊ ನಾನು ಮಾಡ್ತಾಯಿದ್ದೀನಿ. ನನಗೆ ಒಂಥರ ಹೇಗೆ ಅಂದರೆ ಇವಾಗ ನಾವು ಮನೇಲಿ ಏನೇನೋ ಹರಡ್ಕೊಂಡಿರ್ತೀವಿ, ಇಲ್ಲ ನಾವೇ ಹೆಂಗೋ ಇರ್ತೀವಿ, ಅದನ್ನು ಹೆಂಗೆ ಜಡ್ಜ್ ಮಾಡ್ತಾರೋ ಏನೋ ಅಂತ ನಾನು ಆ ಥರ ವ್ಲಾಗ್ಸ್ಗಳನ್ನ ಹಾಕ್ತಾ ಇರಲಿಲ್ಲ. ಬಟ್ ನಾನು ನೋಡ್ದಂಗೆ ಎಲ್ಲರೂ ಇಷ್ಟಪಡ್ತಿದ್ದೀರಾ. ಆಮೇಲೆ ನಾನು ಬೇರೆ ಎಲ್ಲ ನೋಡಿದಾಗ ಎಲ್ಲರೂ ಅದೇ ಥರದ್ದೇ ವ್ಲಾಗ್ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡೆ. ತುಂಬ ಜನ ಇದೇ ರೀತಿ ವ್ಲಾಗ್ಸ್ಗಳನ್ನ ಮಾಡ್ತಾರೆ. ಸೊ ನಾನು ಆ ಥರ ತುಂಬ ದಿನ ಆಗಿತ್ತು ಮಾಡಿದೆ, ಅದಕ್ಕೆ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಗೆ ಬಂದಾಗೆಲ್ಲ ನೀವು ಕೇಳ್ತಾಯಿದ್ರಿ, ನಿಮ್ಮ ಅಮ್ಮನ ಮನೆ ಹೇಗಿದೆ ತೋರಿಸಿ, ಹೋಮ್ ಟೂರ್ ಮಾಡಿ ಅಂತ. ಹೋಮ್ ಟೂರ್ ಥರ ಮಾಡೋಷ್ಟೇ ನಮ್ಮದೇನು ದೊಡ್ಡ ಮನೆ ಅಲ್ಲ, ಬಟ್ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ನಮ್ಮನೆ ಹಾಲ್ ಆಯಿತಾ. ಇದು ಒಂದು 20 ಇಯರ್ಸ್ ಹಳೆಯ ಫ್ರೇಮ್ ಅಂದ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಹಾಳಾಗಿದೆ. ನನ್ನ ಬರ್ತಡೇಲಿ ತೆಗ್ಸಿದ್ದು, ಅವಾಗೊಂದು ಫ್ರೇಮ್ ಹಾಕಿದ್ದು. ಅವಾಗ ಬೆಳ್ಳಗೆ ಚೆನ್ನಾಗಿದ್ದೆ, ಇವಾಗ ಇದಾಗ್ಬಿಟ್ಟಿದೆ, ಏನು ಕರ್ರೋಗಾಗ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ಬಂದು ನಾನು ನೋಡಿ ಅವಾಗ ಕಲರ್ ಹಾಕ್ಸಿದ್ದೆ. ಇದಕ್ಕೆ ನಾನು ಹೇರ್ಸ್ಗೆ ಕಲರಿಂಗ್ ಮಾಡಿಸ್ಕೊಂಡಿದ್ದೆ. ಅದೇ ಒಂದು ದೊಡ್ಡ ಮಿಸ್ಟೇಕ್ ನಾನು ಮಾಡಿದ್ದು. ಅವಾಗೆ ಅದು ಎಲ್ಲಿ ಕಲರ್ ಮಾಡಿಸಿದ್ದೀನೋ ಅದನ್ನು ರಿಮೂವ್ ಮಾಡಿಸಿದ ತಕ್ಷಣ ನನಗೆ ಅದಷ್ಟು ವೈಟ್ ಕಲರ್ ಆಗಿ ಟರ್ನ್ ಆಯಿತು. ಅದಷ್ಟು ಮಾತ್ರ ವೈಟ್ ಹೇರ್ಸ್ ಥರ ಇದೆ ನನಗೆ. ಅದೆಲ್ಲ ನಮ್ಮಪ್ಪ ಫುಟ್ಬಾಲಲ್ಲಿ ಗೆದ್ದಿರೋ ಅಂಥ ಪ್ರೈಸಸ್ಗಳು. ಇದು ನಮ್ಮ ದೇವ್ರ ಮನೆ, ಪುಟಾಣಿ ದೇವ್ರ ಮನೆ. ನಮ್ಮದು ಮೈಲಾರಲಿಂಗೇಶ್ವರ ದೇವರು ಮನೆ ದೇವರು. ಸೊ ಅಮ್ಮ ಪೂಜೆ ಮಾಡಿದರು. ಸೊ ಇದು ಒಂದು ನಮ್ಮ ಅಜ್ಜಿ, ನಮ್ಮ ಅಪ್ಪನ ಅಮ್ಮ. ಸೇಮ್ ನಮ್ಮ ಅಪ್ಪ ಇದ್ದಂಗೆ ಇದ್ದಾರೆ ನಮ್ಮ ಅಜ್ಜಿ. ಅಂದರೆ ನಮ್ಮ ಅಜ್ಜಿ ಥರ ನಮ್ಮ ಅಪ್ಪ ಇದ್ದಾರೆ ನೋಡಿ, ಸೇಮ್ ಟು ಸೇಮ್. ಮೂಗು, ಕಣ್ಣು, ಕಲರು ಎಲ್ಲ ನಮ್ಮಪ್ಪ ಹಿಂಗೆ. ನಮ್ಮ ಅಪ್ಪನೇ ಲಾಸ್ಟ್ನೇ ಮಗ. ಸೊ ಸೇಮ್ ಒಂದೇ ಥರ ಅವರೇ. ಇಲ್ಲೊಂದು ರೂಮ್ ಇದೆ ಗಾಯ್ಸ್, ಆಯಿತಾ. ಅದೇ ನಾನು ತೋರ್ಸೋಕೆ ಹೋಗ್ತಿಲ್ಲ, ಇಷ್ಟೇ ಇರೋದು. ಇಲ್ಲೊಂದು ಸಣ್ಣಕ್ಕೆ ರೂಮ್ ಇದೆ, ಅಲ್ಲಿ ಒಂದು ವಾಶ್ರೂಮ್ ಇದೆ, ಹಾಗೆ ಬಾತ್ರೂಮ್ ಇದೆ, ಆಯಿತಾ. ಅದಾದ ಮೇಲೆ ಇಲ್ಲಿಂದ ಪಕ್ಕದಲ್ಲಿ ಈ ಥರ ಮೆಟ್ಲಿದೆ. ಸೊ ಇಲ್ಲೊಂದು ವಾಶ್ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ. ಇದೇ ನನ್ನ ರೂಮ್. ಓಕೆನಾ, ಯಾರು ಜಡ್ಜ್ ಮಾಡಬೇಡಿ. ಇದು ನನ್ನ ರೂಮ್, ನನ್ನ ಫೇವ್ರೆಟ್ ರೂಮ್. ಪಾಪ ಏನೇನೋ ತಕ್ಕೊಂಡಿಲ್ಲೆಲ್ಲ ಹರಡಿದ್ದಾಳೆ. ಅಮ್ಮ ನೋಡಿ ಹೊಸ ಬೆಡ್ಶೀಟ್ ತಂದವ್ರು ನನಗೆ ಅಂತ. ನನಗೆ ಈ ಥರ ಬೆಡ್ಶೀಟೇ ಇಲ್ಲ ಅಂದರೆ ನಿದ್ದೆ ಬರೋಲ್ಲ. ಸೆಕೆಗಾಲ ಆಗಿರಲಿ, ಮಳೆಗಾಲ ಆಗಿರಲಿ, ನನಗೆ ಇದೇ ಥರದ್ದೇ ಬೇಕು. ಎಂಥ ಫ್ಯಾನ್ಸಿ ಬೆಡ್ಶೀಟ್ ಕೊಟ್ಟರು ನಾನು ಹಾಕ್ಕೊಳ್ಳಲ್ಲ. ಸೊ ಅದಕ್ಕೆ ಇಲ್ಲಿ ಬಂದಾಗ ನಾನು ನಿದ್ದೆ ಬರೋಲ್ಲ ಅಂತ ನಮ್ಮಮ್ಮ ಹೋಗಿ ಹೊಸ ಬೆಡ್ಶೀಟ್ ತಂದವ್ರೆ. ಇದೆಲ್ಲ ನನ್ನ ಫೋಟೋಸು. ಇದು ನೋಡಿ, ಇದು ನನ್ನ ನಾಮಕರಣದ್ದು. ಹಾಗೆಲ್ಲ ಹೆಂಗೆಂಗೂ ಇದೆ ನೋಡಿ, ಹೆಂಗಿದೆ ನಾನು ಒಳ್ಳೆ. ಇದು ಮೇ ಬಿ 3rd ಸ್ಟ್ಯಾಂಡರ್ಡಲ್ಲಿ 4th ಸ್ಟ್ಯಾಂಡರ್ಡಲ್ಲೋ ಅನಿಸುತ್ತೆ. ಒಂದು ಹಳ್ಳಿ ಸಾಂಗಿಗೆ ಇದಿತ್ತು ನೋಡಿ. ಅವಾಗ ಗೆಜ್ಜೆ ಹೆಂಗೆ ಹಾಕೋತಾ ಇದ್ದೆ ನಾನು. ಗೆಜ್ಜೆ ಇಲ್ಲದೆ ಇರ್ತಿರ್ಲಿಲ್ಲ ನಾನು. ಹೀಗೆ ಫ್ಯಾಷನ್ ಅಂತ ಬಿಟ್ಟಿರೋದು. ಇವೆಲ್ಲ ನಮ್ಮ ಮನೆ ಗೃಹ ಪ್ರವೇಶದ್ದು. ತುಂಬ ಫೋಟೋಸ್ ಇದೆ. ನಾನೇನು ಸಣ್ಣವಳಿದ್ದಾಗ ಫಿಗರ್ ಥರ ಏನಿರಲಿಲ್ಲ, ಸ್ವಲ್ಪ ಟಾಮ್ ಬಾಯ್ ಥರ, ಹುಡುಗನ ಥರ. ಇದು ನಮ್ಮದು ಅಂಗಡಿ ಗೃಹ ಪ್ರವೇಶದ್ದು. ಇದು ನೋಡಿ ನನ್ನ ಬರ್ತಡೇ ಕೇಕು. ಇನ್ನೊಂದು 15 ಡೇಸ್ ನನ್ನ ಬರ್ತಡೇ ಬಂದುಬಿಡುತ್ತೆ. ಇದೆಲ್ಲ ನಮ್ಮ ಮನೆ ಇರೋದು. ಇದು ನನ್ನ ಕಝಿನ್ನು. ನಾನು ಡ್ರೆಸ್ ತೋರಿಸ್ತೀನಿ ರೀ. ನೋಡಿ, ಇದೇ ಬಿಲ್ಡಿಂಗು ನಮ್ಮದು. ಇದಿಷ್ಟು ದೊಡ್ಡ ಜಾಗ, ಅದಷ್ಟು ಹೋಗಿದೆ, ರೋಡಿಗೆ ಹೋಯ್ತು. ಇಲ್ಲ ಅಂದಿದ್ರೆ ನಮ್ಮದು ದೊಡ್ಡ ಮನೆ ಆಗಿರೋದು, 30-40 ದೊಡ್ಡ ಮನೆ ಆಗಿರೋದು. ಬಟ್ ಇದಿಷ್ಟು ಹೋಯ್ತು ನಮ್ದು ಅಂಗಡಿ. ಇಲ್ಲೊಂದು ಅಂಗಡಿ ಇತ್ತು, ಇಲ್ಲೊಂದು ಅಂಗಡಿ ಇತ್ತು, ಇದಿಷ್ಟು ಫುಲ್ ಸೈಟ್ ಹೋಯ್ತು. ಅದೇ ಒಂದು ನಮಗೆ ಬೇಜಾರು.
ಇಡೀ ಲೈಫಲ್ಲಿ ಅದೊಂದೇ ನಮಗೆ ತುಂಬ ಬೇಜಾರು. ಅಂದರೆ ಇಲ್ಲ ಅಂದರೆ ತುಂಬ ದೊಡ್ಡ ಮನೆ ಆಗೋದು. ಈಗ ಅದಕ್ಕೆ ಈ ಥರ ಪುಟ್ಟ ಮನೇಲಿದ್ದೀವಿ. ಬಟ್ ಸ್ವಂತ ಮನೆ ಅನ್ನೋದೊಂದು ಖುಷಿ. ನೋಡಿ ಡ್ಯಾನ್ಸಿಂದು ಇಲ್ಲಿದ್ದೀನಿ ನಾನು. ಇದು ಸ್ವಪ್ನ ಅಂತ, ನನ್ನ ವ್ಲಾಗ್ ನೋಡ್ತಾಳೆ, ಕಮೆಂಟ್ ಮಾಡು ಸ್ವಪ್ನ ಇದು ನೋಡಿದ್ರೆ ಫೋಟೋನ. ನನ್ನ ಡ್ರೆಸ್ ನೋಡಿ, ಇದು ಆವಾಗಲೇ 4000. ಒಂದು 15 ವರ್ಷದ ಹಿಂದೆ ಇದ್ದ ಡ್ರೆಸ್ ಇದೆ ನನ್ನ ಹತ್ರ. ಇನ್ನು ಸಿಂಡ್ರಲ್ಲ ಡ್ರೆಸ್ ಇದು. ನಮ್ಮಮ್ಮ ನೋಡ್ರಿ ತೆಳ್ಳು ಎಷ್ಟು ಚೆನ್ನಾಗಿದ್ರು. ಇದೆಲ್ಲ ಇದೆ ಸೀರೆ, ನಾನು ಹಾಕ್ಕೋಬೇಕು ಯಾವಾಗಾದರೂ. ಫುಲ್ ಡ್ರೆಸ್ಸಿನ ಸೀರೆ ಎಲ್ಲಿದೆಯಪ್ಪ, ಇಲ್ಲಿದ್ದೀನಿ ನೋಡಿ ನಾನು. ನಮಗೆ ಸಂಜೆಗೆ ಇದಿತ್ತು ಡ್ಯಾನ್ಸು, ಇನ್ನೊಂದು ಸ್ಟೇಜ್ ಡ್ಯಾನ್ಸ್. ಅದಕ್ಕೆ ಚೌಲಿ ಹಾಕ್ಕೊಂಡಿದ್ದೆ, ಹಾಗೆ ಬಂದ್ಬಿಟ್ಟಿದ್ದೀನಿ. ಆದಿಚುಂಚನಗಿರಿಯಲ್ಲಿ ಓದಿದ್ದು ನಾವು. ಇಲ್ಲಿದೆ ನೋಡಿ ನನ್ನ ಫುಲ್ ಡ್ರೆಸ್, ಈ ಥರ ಸಿಂಡ್ರಲ್ಲ ಡ್ರೆಸ್. ಸಕ್ಕತ್ತಾಗಿತ್ತು ಡ್ರೆಸ್ ಮಾತ್ರ. ಇದು ಹೆಂಗಿತ್ತು ಗೊತ್ತಾ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ನನಗೆ ಬೆಂಗಳೂರಿಂದ ತರಿಸ್ಕೊಡ್ತಾಯಿದ್ರು. ನನ್ನ ಚಿಕ್ಕ ಪಾಪು ಇದ್ದಾಗ ಹಿಂಗಿದೆ ನೋಡಿ, ನಮ್ಮ ಪಾಪಣಿ ಹಿಂಗೆ ಇದ್ದಾಳ ಅಂತ ಹೇಳಿ. ಇದು ನಮ್ಮಮ್ಮ, ಇದು ನಮ್ಮ ಅಜ್ಜಿ, ನಮ್ಮಮ್ಮ, ಇದು ನಾನು. ನೋಡಿ ಹೆಂಗಿದ್ದೀನಿ, ಎಷ್ಟು ಚೆನ್ನಾಗಿದ್ದೀನಲ್ಲ. ಕೂದಲು ನೋಡಿ ನಂಗೆ ಹೆಂಗಿದೆ, ನನ್ನ ಮಗಳಿಗೆ ಹಿಂಗಿಲ್ಲ ಕೂದಲು. ನನಗೆ ಅದು 3 ತಿಂಗಳು ಪಾಪುನ 4 ತಿಂಗಳು ಪಾಪು ಅನಿಸುತ್ತೆ. 4 ತಿಂಗಳೂ ಅಲ್ಲ, ಒಂದು 6 ತಿಂಗಳು ಇರ್ಬೋದು. ನನ್ನ ಕಸಿನ್ದು ನಾಮಕರಣದಲ್ಲಂತೆ. ನನಗೂ ಅವನಿಗೂ 3 ಮಂತ್ಸ್ ಹೆಚ್ಚು ಕಮ್ಮಿ ಅಷ್ಟೇ. 6 ತಿಂಗಳು ನನಗೆ ಅವಾಗ. ಕೂದಲು ನೋಡಿ ಎಷ್ಟು ಚೆನ್ನಾಗಿತ್ತು. ನನ್ನ ಮಗಳಿಗೆ ಅಷ್ಟು ಕೂದಲಿಲ್ಲ, ನಂತರ ಬರಬೇಕಿತ್ತು. ಅಲ್ಲಿ ನಮ್ಮ ಅಜ್ಜಿ. ಇದು ನಾನು ಕಿತ್ತೂರಾಣಿ ಚೆನ್ನಮ್ಮ ಅಂದು ಫ್ಯಾನ್ಸಿ ಡ್ರೆಸ್ಸು, LKG ಇದು. ಇದು ನಮ್ಮಮ್ಮನ ಮದುವೆ ಸ್ಯಾರಿ. ಕಟ್ ಮಾಡಿಸ್ಬಿಟ್ಟೆ ನಾನು ನನ್ನ ಮದುವೆಲಿ. ಅದೇ ಒಂದು ದೊಡ್ಡ ರಿಗ್ರೆಷನ್ ಇದೆ. ನಾನು ಒಂದು ಡ್ರೆಸ್ಸಿಗೆ ಏನು ಕಟ್ ಮಾಡಿಸ್ಕೊಂಡೆ, ಇಲ್ಲ ಅಂದಿದ್ರೆ ಸ್ಯಾರಿ ವೇರ್ ಮಾಡ್ಬೋದಿತ್ತಿದು. ಕಿತ್ತೂರಾಣಿ ಚೆನ್ನಮ್ಮ ಹಿಂಗಿದೆ. ಇವ್ರು ನಮ್ಮ UKG ಮಾಂಟನ್ ಸರಿ, UKG ಅಲ್ಲ LKG ಮಾಂಟನ್ ಸರಿಯಲ್ಲಿ ತಗೊಂಡಿದ್ದಂಥ ಫೋಟೋಸು ಇವೆಲ್ಲ. ಯಾಕೋ ತೆಗ್ದಿಟ್ಕೊಂಡಿದ್ರು, ಅದಕ್ಕೆ ನೋಡ್ತಾ ಇದ್ದೀನಿ. ಸೊ ಇದು ನಮ್ಮ ಅಪ್ಪ, ನಮ್ಮ, ಇದು ನಾನು, ಇದು ನಮ್ಮ ಅಮ್ಮ, ಇದು ನಮ್ಮ ಅಪ್ಪ. ನೋಡಿ ನನ್ನ ಬರ್ತ್ಡೇ ಈ ಥರ ಮಾಡೋ ಅವಾಗ ಫ್ರೆಂಡಾಗಿ. ಸೊ ಅಷ್ಟೇ ಗಾಯ್ಸ್. ಇನ್ನು ಈ ಥರದ್ದು ಒಂದು ಹತ್ತತ್ರ ಒಂದು 10-15 ಆಲ್ಬಮ್ ಇದೆ ನನ್ನ ಹತ್ರ. ತೋರಿಸಿದ್ದೀನಿ ಸುಮಾರು ಸಲ, ಇವಾಗ ಇಲ್ಲಿ ಇತ್ತಲ್ಲ ಅದಕ್ಕೆ ತೋರಿಸ್ದೆ. ಸೊ ಅಷ್ಟೇ. ಆಮೇಲೆ ಈ ಕಡೆ ಇಲ್ಲಿ ಸ್ವಲ್ಪ ಶೀಟ್ ಹಾಕಿದ್ದೀವಿ. ಇಲ್ಲೊಂದು ಬೆಡ್ ಹಾಕಿದ್ದೀವಿ. ಇಲ್ಲಿ ಮಲ್ಕೋಬೋದು, ಒಂದಿಬ್ಬರು ಮಲ್ಕೋಬೋದು, ಆ ಥರ ಇದೆ. ಸೊ ಎಸ್, ನೋಡೋಣ ಇನ್ನು ಫ್ಯೂಚರ್ ಡೇಸಲ್ಲಿ ನಾವೆಲ್ಲ ಒಟ್ಟಿಗೆ ಇರೋದು ಅಂತ ಪ್ಲ್ಯಾನ್ ಇದೆ. ಅವೆಲ್ಲ ಹೇಳ್ತೀನಿ ಆವಾಗ ದೊಡ್ಡ ಮನೆ ಮಾಡ್ಕೊಳ್ಳೋದು. ಅಷ್ಟೇ. ಆದಿತ್ಯ ಸೌಂಡ್ ಕಮ್ಮಿ ಮಾಡಿ. ಏನು ಮಾಡ್ತಿದ್ಯಾ ಪಾಪ? ಅವಳು ಅನಿಮಲ್ಸಿಗೆ ಊಟ ಆಗ್ತಾವಳೆ. ಇದು ನಮ್ಮ ಅಡುಗೆ ಮನೆ. ನೋಡಿ ಮೇನ್ ರೋಡ್, ಬಾಗಿಲು ತೆಗೆದ್ರೆ ರೋಡು. ಯಾವಾಗಲೂ ಹಿಂಗೆ ಜಿಗ 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 ಅಂತ ಇರುತ್ತೆ. ಸೊ ಇಲ್ಲೊಂದು ಅಂಗಡಿ ಬಾಡಿಗೆ ಕೊಟ್ಟಿದ್ದೀವಿ, ಅಲ್ಲೊಂದು ಅಂಗಡಿ ಬಾಡಿಗೆ ಕೊಟ್ಟಿದ್ದೀವಿ, ಮೇಲ್ಗಡೆ ನಾವಿದ್ದೀವಿ. ಇದು ನಮ್ಮ ಮೇನ್ ರೋಡ್ ನೋಡಿ. ಅಲ್ಲಿ ತನಕ ಹತ್ರ ಡಿವೈಡರಿಂದ ಇನ್ನೊಂಚೂರು ಈ ಕಡೆ ಆಟೋ ಹೋಗ್ತಾ ಇದೆಯಲ್ಲ, ಅಲ್ಲಿ ತನಕ ಇತ್ತು ನಮ್ಮದು ಜಾಗ. ಅಲ್ಲಿಂದ ಇಲ್ಲಿ ಇಷ್ಟು ಹಿಂದೆ ಬಂದಿದ್ದೀವಿ. ಇಷ್ಟು ಜಾಗ ಹೋಗಿದೆ ನಮ್ಮದು ನೋಡಿ. ಇಲ್ಲ ಅಂದಿದ್ರೆ ನಾವು ಈ ಥರದೊಂದು ಮನೆ ಕಟ್ತಾ ಇದ್ವಿ. ಏನು ಮಾಡ್ತೀರಾ, ಒಂದೊಂದ್ಸಲಿ ಬ್ಯಾಡ್ ಲಕ್.
ಅಮ್ಮ ಮೆಂತೆ ಬಾತ್ ಮಾಡಿದ್ದಾರೆ, ನನ್ನ ಫೇವ್ರೆಟ್ಟು. ಆಲ್ಮೋಸ್ಟು ಈ ಮನೆಯಲ್ಲಿ ಇರಲಿಲ್ಲ 2 ವರ್ಷದಿಂದ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾದಂಗಿಂದ ಆಲ್ಮೋಸ್ಟ್ ನಮ್ಮಮ್ಮ ಡ್ಯಾಡಿ ಅಲ್ಲೇ ಆಲ್ಮೋಸ್ಟ್ ಇರ್ತಿದ್ರು. ಡ್ಯಾಡಿ ನೈಟ್ ಬಂದು ಇಲ್ಲಿ ಮಲ್ಗೋರಷ್ಟೇ. ಸೊ ಇಲ್ಲೇನು ಅಡುಗೆ ಮಾಡ್ತಿರ್ಲಿಲ್ಲ, ಏನೂ ಇದು ಮಾಡ್ತಿರ್ಲಿಲ್ಲ, ಸುಮ್ಮನೆ ಬಂದು ಹೋಗಿ ಮಾಡೋರು ಅವಾಗ ಅಷ್ಟೇ. ಅದಕ್ಕೆ ನಾವು ಏನೂ ಆರ್ಗನೈಸ್ ಮಾಡಿಲ್ಲ. ಈಗೀಗ ಒಂದು 2 ವೀಕ್ಸಿಂದ ಇಲ್ಲಿ ಎಲ್ಲ ಸಾಮಾನೆಲ್ಲ ತೊಗೊಂಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಇದ್ದೀವಿ. ಅದಕ್ಕೆ ಇನ್ನೂ ಏನು ಮನೆಯೆಲ್ಲ ಆರ್ಗನೈಸು ಏನು ಮಾಡಿಲ್ಲ. ಹೆಂಗಿದೆ ನಾನು ಹಂಗಂಗೆ ತೋರಿಸಿದ್ದೀನಿ ನೋಡಿ. ಎಷ್ಟು ಡಿಸ್ಟರ್ಬೆನ್ಸ್ ಬರುತ್ತೆ ಇಲ್ಲಿ, ವ್ಲಾಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಅಷ್ಟು ಡಿಸ್ಟರ್ಬೆನ್ಸ್ ಇಲ್ಲಿ. ಸೊ ಬನ್ನಿ ಇವಾಗ ತಿಂಡಿ ತಿನ್ನ. ಸೊ ನಾನು ಇದನ್ನೆಲ್ಲ ಮೇ ಬಿ ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ತೋರಿಸಿದ್ದು, ಹೇಗಿದೆ ಹಾಗೆ ತೋರಿಸ್ತಿದ್ದೀನಿ. ಸೊ ದಟ್ ಈಗಲೇ ಹೇಳ್ತಿದ್ದೀನಿ, ಯಾರು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಕಮೆಂಟ್ ಸೆಕ್ಷನಲ್ಲಿ. ನಾನು ಆಗಲೇ ಹೇಳ್ದಂಗೆ ಮನೆಗೆ 2 ವರ್ಷದಿಂದ ಬಂದೇ ಇರಲಿಲ್ಲ. ಅಂದರೆ ಬಂದು ಅಡುಗೆ ಮಾಡಿಕೊಂಡು ತಿಂದು ಇದ್ದು ಆ ಥರ ಇರಲಿಲ್ಲ. ಈಗ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಸಾಮಾನೆಲ್ಲ ತೊಗೊಂಬಂದು ಟಿವಿಗೆ ರೀಚಾರ್ಜು ಮಾಡಿಸಿರಲಿಲ್ಲ ನಾವು 2 ವರ್ಷದಿಂದ. ಇವಾಗ ಎಲ್ಲ ಮನೆಯೆಲ್ಲ ಆರ್ಗನೈಸ್ ಮಾಡ್ಕೋಬೇಕು. ನಾನು ಯಾವಾಗಲೂ ಇಲ್ಲೇ ಕೂತ್ಕೊಂಡು ತಿಂಡಿ ತಿಂತಾಯಿದ್ದೆ. ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಆಮೇಲೆ ನಾವು ಈ ಮನೆ ಇರೋದು ಏರಿಯಾ ಕಿಟಕಿಟಿ ಅಂತಿರುತ್ತೆ ಯಾವಾಗಲೂ. ಬಟ್ ನಾನು ಇವಾಗ ಅಲ್ಲಿ ಗೋಪಾಳದಲ್ಲಿ ಇದ್ದು ನನಗೆ ಸೈಲೆಂಟಾಗಿರಬೇಕು ಏರಿಯಾ, ಆ ಥರ ಆಗಿಬಿಟ್ಟಿದೆ. ನಮ್ಮ ಮನೇಲಿ ಒಂದು ಪಿನ್ ಬಿದ್ದರೂ ಗೊತ್ತಾಗುತ್ತೆ ಅಲ್ಲಿ. ಇಲ್ಲಂತೂ ತುಂಬ ಟ್ರಾಫಿಕ್ ಅಲ್ವಾ. ಸೊ ನಮ್ಮದು ಇನ್ನೊಂದು ಕಡೆ ಇದೆ ಪ್ರಾಪರ್ಟಿ, ಅಲ್ಲೊಂದು 30 ಅಷ್ಟು 20-30ಗಿಂತ ಇನ್ನೊಂಚೂರು ದೊಡ್ಡದಿದೆ. ನಮ್ಮದು ಸೈಟ್ ಇಲ್ಲ ಅಲ್ಲಿ. ಅಲ್ಲೂ ಅಂಗಡಿ ಎಲ್ಲ ಕೊಟ್ಟು ಬಾಡಿಗೆ ಕೊಟ್ಟಿದ್ವಿ. ಅದ್ರ ಮೇಲೆ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈಗಲೇ ಅಲ್ಲ, ಒಂದು 5-6 ವರ್ಷ ಆದಮೇಲೆ. ಬಟ್ ಅದೂ ಅಷ್ಟೇ ಮೇನ್ ಹಾರ್ಟ್ ಆಫ್ ದಿ ಸಿಟಿ ಅಂತಾರಲ್ಲ ಶಿವಮೊಗ್ಗದಲ್ಲಿ, ಅಲ್ಲೇ ಇದೆ. ಬಟ್ ಅಲ್ಲೂ ತುಂಬ ಗಿಜಿ ಅಂತಿರುತ್ತೆ. ಅದಂತೂ ತುಂಬ ಸೈಲೆಂಟೇ ಇರಲ್ಲ. ಅದು ರಾತ್ರಿ 10 ಗಂಟೆ ಆದರೂ ಸೌಂಡ್ ಇರುತ್ತೆ. ಸೊ ಆ ಥರದ್ರಲ್ಲಿ ಕಮರ್ಷಿಯಲ್ ಮಾಡೋದೇ ಬೆಸ್ಟು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೆ ಅಲ್ಲಿ ಬೇಡ ಮನೆ ಕಟ್ಟೋದು ಅಂತ ಒಂದು ಸರ್ತಿ ಡಿಸ್ಕಷನ್ನು ಈ ಥರ. ಬಟ್ ಒಂದೊಳ್ಳೆ ಮನೆ ಆದಷ್ಟು ಬೇಗ ಕಟ್ತೀವಿ. ಆದಷ್ಟು ಬೇಗ ಅಂದರೆ ಇನ್ನೊಂದು 5-6 ಇಯರ್ಸಲ್ಲಿ ಪ್ಲ್ಯಾನ್ ಇದೆ ನಮ್ಮದು. ಅಂದರೆ ಅರ್ಜೆಂಟ್ ಮಾಡೋಕ್ಕೆ ಹೋಗೋದು ಬೇಡ, ಆರಾಮಾಗೆ ಕನ್ಸ್ಟ್ರಕ್ಟ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ಆಮೇಲೆ ಮನೆಗೆ ಆಂಟಿ ಬಂದಿದ್ದರು. ಅಮ್ಮ ರೊಟ್ಟಿ ಮತ್ತು ಪಲ್ಯ ಮಾಡೋಣ ಅಂತ ಇಬ್ಬರು ಮಾತಾಡ್ಕೊತಾಯಿದ್ರು. ಸೊ ಆಂಟಿ ಇಲ್ಲಿ ರೊಟ್ಟಿ ಮಾಡ್ತಿದ್ದಾರೆ, ನಮ್ಮಮ್ಮ ಹೆಣ್ಗಾಯಿ ಪಲ್ಯ ಮಾಡಿದರು. ಸೊ ನಮ್ಮ ಮನೆಗಳಲ್ಲಿ ರೊಟ್ಟಿ ಅಂದರೆ ಒಂಥರ ಹೆಂಗೆ ಅಂತ ಅಂದರೆ ಡೈಲಿ ಇದ್ರೂ ತಿಂತೀವಿ ಆ ಥರ. ನಾವು ರೊಟ್ಟಿ ಅಂದರೆ ತುಂಬ ಇಷ್ಟ. ಈ ಕಡೆ ಮಕ್ಕಳಿಗೆ ನಮಗೆ ಹೆಣ್ಗಾಯಿ ಎಲ್ಲ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡಿದ್ವಲ್ಲ, ಸೊ ಅವರಿಗೆ ಅಂತ ಕಿಚಡಿ ಮಾಡ್ತಾಯಿದ್ದೀನಿ. 2 ಮಕ್ಕಳಿದ್ದಾರೆ ಅದಕ್ಕೆ. ಸೊ ಅಮ್ಮ ಮಾಡಿದರು ಹೆಣ್ಗಾಯಿ. ಇದು ಅಂದರೆ ಲೈಕ್ ಸಾಂಬಾರು ಥರನೂ ಅಲ್ಲ, ಗಟ್ಟಿ ಗೊಜ್ಜು ಥರನೂ ಅಲ್ಲ, ಆ ಥರ ಮಾಡಿರೋದು. ಅಂದರೆ ಈ ಉತ್ತರ ಕರ್ನಾಟಕ ಸೈಡು ಅಲ್ಲೆಲ್ಲ ಮಾಡ್ತಾರಲ್ಲ, ಶೇಂಗಾ ಮತ್ತು ಎಳ್ಳು ಇದೆಲ್ಲ ಒಣ ಕೊಬ್ಬರಿ ಹಾಕಿ ಆ ಥರ ಏನು ಮಾಡಿರೋದಲ್ಲ ಇದು. ಮಾಮೂಲಿ ಮಸಾಲೆ ಹಾಕ್ಬಿಟ್ಟು ಮಾಡ್ತಾರಲ್ಲ ಆ ಥರ ಹೆಣ್ಗಾಯಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡಿದ್ವಿ. ಸಂಜೆ ಮೇಲೆ ಹೀಗೆ ಮಳೆ ಬರ್ತಾಯಿತ್ತಲ್ಲ, ಹೋಗಿ ಬರೋಣ ಆಚೆ ಅಂತ ಇದ್ರ ಹತ್ರ ಗಾಜನೂರ ಹತ್ರ ಹೋಗ್ತಾಯಿದ್ವಿ. ನಿಮಗೆ ಲಾಸ್ಟ್ ಈಗ ರೀಸೆಂಟ್ ಡೇಸಲ್ಲಿ ನಾನು ಆ್ಯಕ್ಚುಲಿ ತೋರಿಸಿದ್ದೆ ಅನಿಸುತ್ತೆ, ಅದಕ್ಕೆ ಏನು ಜಾಸ್ತಿ ತೋರ್ಸೋಕೆ ಹೋಗ್ತಿಲ್ಲ. ಈ ಇದರಲ್ಲಿ ಚೆನ್ನಾಗಿರುತ್ತೆ, ಚಳಿ ಇರುತ್ತೆ, ಬಿಸಿ ಮೀನು ತಿನ್ಕೊಂಡು ಬಂದರೆ ಒಂಥರ ಈವ್ನಿಂಗ್ ಟೈಮಲ್ಲಿ ಚೆನ್ನಾಗಿರುತ್ತೆ ಅಂತ ಹೋಗ್ತಾಯಿದ್ದೀವಿ. ನಾವು ಯೂಶ್ವಲಿ ಹೋದರೆ ನೈಟ್ ಹೋಗ್ತಾಯಿದ್ವಿ. ಈ ಸಲ ಬೇಡ, ಸುಮ್ಮನೆ ಹಾಗೆ ಹೋಗಿ ಒಂದೊಂದು ಫಿಶ್ ತಿನ್ಕೊಂಬರೋಣ ಮಂಡ್ಗದ್ದೆಯಲ್ಲಿ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಇವಾಗ ನೀರು ತುಂಬ ಬಂದಿದೆ ಅಲ್ಲ, ಡ್ಯಾಮಲ್ಲೆಲ್ಲ ತುಂಬ ನೀರಾಗಿಬಿಟ್ಟಿದೆ. ಸೊ ಎಲ್ಲ ಬಿಟ್ಟಿದ್ದಾರೆ, ಗೇಟೆಲ್ಲ ಓಪನ್ ಮಾಡಿದ್ದಾರೆ. ಎಲ್ಲ ಕಡೆ ನೀರು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲರೂ ಹೋಗ್ತಾಯಿದ್ದೀವಿ. ನೀವು ತುಂಬ ಜನ ನನಗೆ ನಿಮ್ಮದು ಇದು ಚೈನಿಂದು ಡಿಸೈನ್ ತೋರಿಸಿ ಅಂತಿದ್ರಿ. ನನಗೆ ಅದು ನೆನಪೇ ಬರೋಲ್ಲ. ಬಟ್ ಇವತ್ತು ನೋಡ್ತಿದ್ನಲ್ಲ ಹಾಗೆ ತೋರಿಸಿದ್ದೀನಿ, ಕ್ಲಿಯರಾಗೇ ಇಲ್ಲ ಅದು. ಸೊ ನಾನದು ಒಂದು ಫೋಟೋ ಇತ್ತು, ಅದು ಡಿಲೀಟ್ ಆಗಿದೆ. ಅದು ನಾನು ಬಿಚ್ಚೋದು ಇಲ್ಲ ಅವಾಗವಾಗ. ಯಾವಾಗಾದರೂ ಬಿಚ್ಚಿದಾಗ ಕ್ಲೀನಾಗೆ ತೋರಿಸ್ತೀನಿ ಆಯಿತಾ. ಯಾವ್ದಾದ್ರು ಫಂಕ್ಷನ್ ಇದ್ದಾಗ ನನಗೆ ಇನ್ನೊಂದು ಸರ ಅಡ್ಡ ಆಗ್ತಿದೆ ಅಂದರೆ ಮಾತ್ರ ನಾನು ಅದನ್ನು ಬಿಚ್ತೀನಿ.
ಇಲ್ಲಾಂದರೆ ಯೂಶ್ವಲಿ ಬಿಚ್ಚಕ್ಕೆ ಹೋಗಲ್ಲ, ಹಂಗೆ ಇರುತ್ತೆ ಅಲ್ಲ, ಅದಕ್ಕೋಸ್ಕರ. ನೋಡಿ ಎಷ್ಟು ಜನ, ಎಲ್ಲ ಕಡೆ ಜನ ಜನ ಅಂದರೆ ಜನ. ಈ ಟೈಮಲ್ಲಿ ಎಲ್ಲ ಕಡೆ ನಿಂತ್ಕೊಂಡು ಫೋಟೋಸ್ ತಕ್ಕೊತಾ ಇರ್ತಾರೆ. ಮೀನು ಹೋಟ್ಲಲ್ಲಂತೂ 6 ಗಂಟೆಗೆ ಕ್ಲೋಸ್ ಮಾಡ್ತಾಯಿದ್ರು. ನಾವು ಹೋಗಿದ್ದ ದಿವಸ ನಮಗೆ ಥ್ಯಾಂಕ್ಫುಲಿ ಒಂದು ಹೋಟೆಲಲ್ಲಿ ಸಿಕ್ತು ಫಿಶ್ಶು. ಈಗ ಒಂದು ಸ್ಪಾಟಿಗೆ ಬಂದಿದ್ದೀವಿ ನಾವು. ಇನ್ನೂ ಜಾಸ್ತಿ ಮಳೆ ಬರಬೇಕು, ಅವಾಗ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಇರಿ ನಿಮಗೆ. ಇಲ್ಲಿ ನೋಡಿ ಫುಲ್ಲು ಕಾಡು ಮಧ್ಯ. ಈ ನಮ್ಮ ಒಂದು ಮಾನ್ಸೂನ್ ಈ ಟೈಮಲ್ಲಿ ಶಿವಮೊಗ್ಗದಲ್ಲಿ ಇಲ್ಲಿ ತುಂಬ ಜನ. ಬೇರೆ ಟೈಮಲ್ಲಿ ನೀವು ಇಲ್ಲಿ ಬಂದರೆ ಒಬ್ಬರು ಇರಲ್ಲ, ಎಲ್ಲೋ ಒಂದ್ಸಲಿ ಗಾಡಿ ಬರುತ್ತೆ. ಬಟ್ ಇವಾಗ ನೋಡಿ ಎಷ್ಟು ಜನ ಓಡಾಡ್ತಾ ಇದ್ದಾರೆ. ಸೊ ಇದೊಂದು ವ್ಯೂ ಬ್ಯಾಕ್ ವಾಟರ್ದು. ಇಲ್ಲಿ ರೋಡಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸುಮಾರಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಾರೆ. ಇನ್ನೂ ಬರುತ್ತೆ, ರೋಡ್ ತನಕ ಬರುತ್ತೆ ನೀರು. ಇವಾಗ ಈ ಸಲ ತುಂಬ ಬೇಗನೆ ಬಂದಿದೆ ಅಂತ ಹೇಳ್ಬೋದು. ತುಂಬ ಮಳೆ ಅಲ್ವಾ ಈ ಸಲ, ಅದಕ್ಕೆ ಬೇಗನೆ ಡ್ಯಾಮೆಲ್ಲ ತುಂಬ ಹೋಗಿದೆ. ಯೂಶ್ವಲಿ ಇನ್ನೂ ಇಲ್ಲಿ ತನಕ ನೀರೇ ಬರ್ತಾ ಇರಲಿಲ್ಲ. ನಾವು ಈ ಡ್ಯಾಮಿಂದ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ಸ್ ಮುಂದೆ ಬಂದಿದ್ದೀವಿ. ಸೊ ಅಲ್ಲಿ ತನಕನೂ ನೀರು ಬಂದಿತ್ತು. ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದೇ ಹೇಳಿದ್ನಲ್ಲ, ಈ ಟೈಮಲ್ಲಿ ಫುಲ್ಲು ಜನ. ಫಿಶ್ ಹೋಟ್ಲವ್ರಿಗಂತೂ ಒಳ್ಳೆ ಬಿಸ್ನೆಸ್ಸು. ಎಲ್ಲ ಕಡೆ ಫಿಶ್ ಮಾರ್ತಾ ಇರ್ತಾರೆ. ಬಿಸಿ 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 ಫ್ರೆಶ್ಶಾಗಿ ಇಟ್ಕೊಂಬಂದಿರ್ತಾರೆ, ಫ್ರೆಶ್ಶಾಗಿ ಮಾಡ್ತಾ ಇರ್ತಾರೆ. ಅದನ್ನು ತಿನ್ನೋಕ್ಕೆ ಎಲ್ಲೆಲ್ಲಿಂದನೂ ಬರ್ತಾರೆ ಜನ. ಸೊ ನೋಡಿ, ಇದು ಗಾಜಿನ ಡ್ಯಾಮ್ ನೀರು ಇಷ್ಟು ಬಂದಿದೆ. ನಾವು ಯೂಶ್ವಲಿ ಹೋಗೋ ಹೋಟೆಲ್ಗೆ ಹೋದ್ವಿ. 2 ಹೋಟೆಲಲ್ಲೂ ಫಿಶ್ ಖಾಲಿಯಾಗಿದೆ, ಇಲ್ಲ ಅಂತ ಅಂದರು. ಇನ್ನೂ ಸಂಜೆ 6 ಗಂಟೆಗೆ ಅಷ್ಟೇ ಆಯಿತಾ, ಆವಾಗಲೇ ಖಾಲಿಯಾಗಿದೆ ಅಂತ ಅಂದರು. ಸೊ ಇನ್ನೊಂದು ಹೋಟ್ಲಿಗೆ ಬಂದ್ವಿ, ಅಲ್ಲಿ ಸದ್ಯ ಇತ್ತು. ನಮಗೆ ಇನ್ನು ಇಬ್ಬರಿಗೆ ಲಾಸ್ಟ್ ಆಯ್ತು ಅಷ್ಟೇ. ಸೊ ಸಂಡೇ ಅಲ್ವಾ, ಮತ್ತು ಜನ ಬೇರೆ ಜಾಸ್ತಿ ಸಿಗಲಿಲ್ಲ ನಮಗೆ. ಬಟ್ ಪಾಪು ತುಂಬ ಇಷ್ಟಪಟ್ಟು ತಿಂತಾಳೆ ಫಿಶ್ಶು. ಅವಳಿಗೋಸ್ಕರನಾದ್ರು ಇನ್ಮೇಲೆ ಮನೇಲಿ ಫಿಶ್ ಮಾಡಬೇಕು. ಅದು ಚಿಕನ್, ಮಟನ್ ಮತ್ತು ಎಗ್ಗಿಂತ ಫಿಶ್ನ ತುಂಬ ಇಷ್ಟಪಟ್ಟು ತಿಂತಾಳೆ. ಅವಳೇ ಕೇಳಿ ತಿಂತಾಳೆ. ಯೂಶ್ವಲಿ ನಾನು ಸ್ವಲ್ಪ ಫಿಶ್ ಅಂದರೆ ಅಷ್ಟೊಂದೇನು ಇಷ್ಟಪಡಲ್ಲ. ಒಂದು ಅರ್ಧ ಪೀಸು, ಇಲ್ಲಾಂದರೆ ಜಾಸ್ತಿ ಅಂದರೆ 1 ಪೀಸ್ ತಿನ್ಕೋತೀನಿ. ದೀಪು, ನಮ್ಮಮ್ಮ ಅಪ್ಪ ಎಲ್ಲ ಇಷ್ಟಪಡ್ತಾರೆ, ನಾನು ಅಷ್ಟು ಇಷ್ಟಪಡಲ್ಲ. ಬಟ್ ನಮ್ಮ ಪಾಪುಗೆ ಸಿಕ್ಕಾಬಟ್ಟೆ ಫೇವ್ರೇಟ್ ಅದು. ಇವಾಗ ಫೇವ್ರೇಟ್ ಡಿಶ್ ಅಂದರೆ ಫಿಶ್. ಫಿಶ್ ಖಾರ ಏನಾಗಿಲ್ಲ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.